ಬಿರಡಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ನೇಮಕಾತಿಗೆ ಮನವಿ, ಹೋರಾಟದ ಎಚ್ಚರಿಕೆ. ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ತೀವ್ರವಾಗಿ ಎದ್ದು ಕಾಣುತ್ತಿದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದ್ದರೂ ಅಗತ್ಯ ಶಿಕ್ಷಕರು ಇಲ್ಲದ ಕಾರಣ ಶಿಕ್ಷಣದ ಗುಣಮಟ್ಟ ಕುಂಠಿತವಾಗುತ್ತಿರುವುದಾಗಿ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಶಿಕ್ಷಕರ ನೇಮಕಾತಿ ಮಾಡಬೇಕು ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಮನವಿ ಸಲ್ಲಿಸಲಾಗಿದೆ. ಬಸವರಾಜಪ್ಪ ಶೀಘ್ರದಲ್ಲಿ ವಿವಿಧ ದಲಿತ ಸಂಘಟನೆಗಳ ಸಹಕಾರದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘದ ಸಮಿತಿ ತಾಲೂಕು ಅಧ್ಯಕ್ಷರಾದ ರಾಮು ಅಣ್ಣಪ್ಪ ಕಾಂಬ್ಳೆ, ಎಸ್ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ದೇವಋಷಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿರಡಿ ಚಂದ್ರಹಾಸ್ ಕಾಂಬ್ಳೆ, ಲಕ್ಷ್ಮಣ್ ಕಾಂಬ್ಳೆ, ಮಧುಕರ್ ಕಾಂಬ್ಳೆ, ಅಮರೇನ್ ಕಾಂಬ್ಳೆ, ರಾಮು ಎಸ್ ಕಾಂಬ್ಳೆ ಹಾಗೂ ಪ್ರದೀಪ್ ಕಾಂಬ್ಳೆ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕನ್ನಡ ಪ್ರಾಥಮಿಕ ಶಾಲೆ ಬಿರಡಿಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದ್ದು, ಒಂದೇ ಶಾಲೆಯಲ್ಲಿ 4ನೇ ತರಗತಿ ಮಕ್ಕಳು ಹಾಗೂ 5ನೇ ತರಗತಿ ಮಕ್ಕಳು ಒಂದೇ ಕಡೆ ಬೋಧನೆ ಮಾಡುವುದರಿಂದ ಶಿಕ್ಷಣದಲ್ಲಿ ಕುಂಠಿತಾಗಿರೋದ್ರಿಂದ ಇವತ್ತು BO ಆಫೀಸ್ಗೆ ಬಂದು ನಾವು ಇವತ್ತು BO ಸರಿಗೆ ನಾವು ಹೆಚ್ಚಿನ ಶಿಕ್ಷಕರು ನೀಡಬೇಕಾಗಿ ಮನವಿ ಮಾಡಿದ್ದೆವು. ಅವ್ರ ನಂತರ ಸರ್ಕಾರ ಮಟ್ಟದಾಗ ಈ ಕೊರತೆ ಉಂಟಾಗೈತಿ, ನಾವೇನು ಮಾಡೋಕ್ಕೆ ಸಾಧ್ಯ ಐತಿ, ನಾವೇನು BO ಸರ್ ಕಡೆ ಇಲ್ಲ ಸರ್ ಈಗ ಮಾಡೋದ್ರಿಂದ ನೀವು ಪ್ರೈವೇಟ್ ಕನ್ನಡ ಶಾಲೆ ಬಂದು ಬೀಳ್ತಾವೆ, ಕನ್ನಡ ಶಾಲೆ ನೀವು ಉಳಿಸಬೇಕು, ಮತ್ತು ನಮ್ಮದೇನು ಮಕ್ಕಳು ಅದಾವು ಕನ್ನಡ ಶಾಲೆ ಕಳಿಬೇಕು, ಒಳ್ಳೆ ಶಿಕ್ಷಣ ಕನ್ನಡ ಶಾಲೆ ಎಲ್ಲ ರೀತಿ ಸೌಲಭ್ಯ ಸಿಗತ್ತಾವು. ಪ್ರೈವೇಟ್ದಾಗ ಮಂದಿಗೆ ಅನಾನುಕೂಲ ಐತಿ, ಗರೀಬ್ರ ಮಂದಿ ಅಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ. BO ಸರ್ ಹೇಳ್ತಾರೆ ನಮಗೆ ಶಿಕ್ಷಕರ ಕೊರತೆ ಐತಿ, ಯಾವುದಕ್ಕೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ಮಟ್ಟಕ್ಕೆ ನಾವು ಕಳಿಸಿದ್ದೆವು, ಅಲ್ಲಿ ಮಟ್ಟ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಮಾನ್ಯ BO ಸಾಹೇಬರು ಹೇಳಿದರು. ನಾವು ಏನು ಬಿರಡಿ ಗ್ರಾಮಸ್ಥರಿಂದ ಹಾಗೂ ತಾಲೂಕು ವಿವಿಧ ಒಕ್ಕೂಟ ಸಂಘಟನೆಯಿಂದ ಮುಂದೆ ಬರೋ ದಿನಗಳಲ್ಲಿ ಸುಮಾರು ಮುಂದಿನ ಸದ್ಯದಲ್ಲೇ ಒಂದು ಹೋರಾಟ, ಅದು ಸರ್ಕಾರ ಸೆಳೆಯುವಂಥ ಹೋರಾಟ, ಶಿಕ್ಷಕರ ಕೊರತೆ. ಯಾಕಂದರೆ ಶಿಕ್ಷಣ ಇದ್ರೇ ಈ ದೇಶ ಇದ್ರೇ ಶಿಕ್ಷಣಕ್ಕೆ ನಾವು ಭಾಳ ಮಹತ್ವ ಕೊಡಬೇಕು. ಆ ಯೋಜನೆ ಅದು ಈ ಯೋಜನೆ ಸರ್ಕಾರ ಅನಾವಶ್ಯಕವಾಗಿ ಪೋಲ್ ಮಾಡತ್ತಿ, ಸರ್ಕಾರಿ ಶಾಲೆ ಉಳಿಬೇಕು, ರಾಜ್ಯದಲ್ಲಿ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂಥೇಳಿ ನಾವು ಈಗ ಮುಂದಿನ ದಿನಗಳ ಸದ್ಯದಲ್ಲಿ ಹೋರಾಟವನ್ನು ಹಾಕೋತೇವೆ ಅಂಥೇಳಿ ಈ ಮುಖಾಂತರ ತಿಳಿಸ್ತೀವಿ. ತಮ್ಮ ಹೆಸರು? ರಮೇಶ್ ಕಾಂಬ್ಳೆ ಅಂತ ಹೇಳಿಗಾವು SDMC ಸದಸ್ಯರು ಸುರೇಶ್ ದೇವರಿಶಿ, ಅದೇ ರೀತಿ DSS ಅಧ್ಯಕ್ಷರು ಲಕ್ಷ್ಮಣ್ ಕಾಂಬ್ಳೆ, ರಾಮು ಕಾಂಬ್ಳೆ, ನಾವೆಲ್ಲ ಮಾನ್ಯರು ಬಿರಡಿ ಗ್ರಾಮದಿಂದ ಬಂದು ಇವತ್ತು BO ಅವರಿಗೆ ಮನವಿ ಪಟ್ಟ ಹೇಳಿದ್ದೇವೆ ಅಂತ ಹೇಳಿ